ಕಾನೂನುಬದ್ಧವಾಗಿ ರಿಜಿಸ್ಟರ್ ಮದುವೆಯಾಗಿರುವ ಪ್ರೀತಿಸಿ ಮದುವೆಯಾದ ದಂಪತಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ಸೂಕ್ತ ಕಾನೂನು ರಕ್ಷಣೆಯನ್ನು ನೀಡಬೇಕು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಕಲಬುರಗಿ ಯುವ ಘಟಕದ ಅಧ್ಯಕ್ಷರಾದ ಎನ್.ಕೆ. ಅರ್ಜುನ್ ಅವರು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜನವರಿ 5ರಂದು ಪ್ರೀತಿಸಿ ಮದುವೆಯಾಗಿರುವ ದಂಪತಿಗಳಿಗೆ ಮನೆಯಿಂದ ಬೆದರಿಕೆ ಬರುವ ಸಂದೇಹವಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ನವ ದಂಪತಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಎನ್.ಕೆ. ಅರ್ಜುನ್ ಅವರು ಮಾತನಾಡಿ, ನವ ದಂಪತಿಗಳು ಉತ್ತಮವಾಗಿ ಜೀವನವನ್ನು ಮಾಡುತ್ತಾರೆ. ಪ್ರೇಮಿಗಳನ್ನು ಯಾರು ದೂರ ಮಾಡಬೇಡಿ. ಅವರಿಗೆ ಉತ್ತಮವಾದ ಭವಿಷ್ಯವಿದೆ ಮತ್ತು ಅವರು ಉತ್ತಮವಾದ ಭವಿಷ್ಯವನ್ನು ಕಂಡುಕೊಳ್ಳುತ್ತಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕ್ರಾಂತಿಕಾರಿ ಜೈ ಭೀಮ್. ವಿಷಯ ಏನಂದರೆ, ಏನು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ ಕೋಣಸಿರಸಗಿ ಅಂತೇಳಿ ಒಂದು ಗ್ರಾಮ ಅದ. ಆ ಗ್ರಾಮದಲ್ಲಿ ಒಂದು ಪ್ರಭು ಅಂತ ಹುಡುಗಿ ಮತ್ತು ಸಂಗೀತನ ಹುಡುಗ, ಪ್ರಭು ಅನ್ನೋ ಹುಡುಗ, ಸಂಗೀತನ ಹುಡುಗಿ, ಅವರಿಬ್ಬರು ಬಿಫೋರ್ ನನಗೆ 3 ತಿಂಗಳಿಂದನೇ ಈ ಥರ ನಾವು ಪ್ರೀತಿ ಮಾಡ್ತಾಯಿದ್ವಿ, ನಮ್ಮ ಮನೇಲಿ ಒಪ್ಕೊತಾ ಇಲ್ಲ, ದಯವಿಟ್ಟು ಅಣ್ಣ ನಮಗೆ ಮ್ಯಾರೇಜ್ ಮಾಡಿಸ್ಕೊಡ್ರಿ ಅಂತೇಳಿ ನಮಗೆ ಮನವಿ ಮಾಡ್ಕೊಂಡ್ರು. ಸೊ ಯಾರೋ ಒಬ್ಬರು ಬಂದು ಹಿಂಗೆ ಮದುವೆ ಮಾಡಿಸಂದ ತಕ್ಷಣ ನಾವು ಮದುವೆ ಮಾಡ್ಸೋಕ್ಕಾಗಲ್ಲ, ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದೆವು. ಸೊ ಅವರು ಮೇಜರ್ ಇರೋದ ಕಾರಣ ಮತ್ತೆ ಈಗ 1 ತಿಂಗಳ ಹಿಂದೆನೇ ಮತ್ತೆ ಬಂದು, ಅಣ್ಣ ನಮಗೆ ಮ್ಯಾರೇಜ್ ಮಾಡಿಸೋ, ಮನೇಲಿ ಈ ಥರ ನಮ್ಮ ಜಾತಿ ಬೇರೆ ಬೇರೆ ಇದ್ದ ಕಾರಣಕ್ಕಾಗಿ ನಮಗೆ ದೂರ ಮಾಡೋಕತ್ತಾರ, ಹೊಡಿಲತ್ತರ ಬಡಿಲತ್ತರ ಅಂತೇಳಿ ಅವ್ರು ನಮ್ಮಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ, ಮತ್ತು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಾವು ಅವರಿಗೆ ಕಾನೂನುಬದ್ಧವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದೀವಿ. ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ ಮೇಲೂ ಕೂಡ ಹುಡುಗಿ ಫ್ಯಾಮಿಲಿ ಕಡೆಯಿಂದ ಏನದ ಅಂದ್ರೆ, ಅವರು ಹೊಡಿಯೋಂಥದ್ದು ಜೀವ ಬೆದರಿಕೆ ಹಾಕೋದು ಅವರಿಗೆ ಡೌಟ್ ಅದ ಸ್ವಲ್ಪ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಹುಡುಗಿಗೆ ಅಲ್ಲೇ 2-3 ಸರಿ ಅವ್ರು ಜೀವ ಬೆದರಿಕೆ ಹಾಕಿದ್ರು. ಬಿಡು, ನಿನ್ನ ಜಾತಿ ಬೇರೆ ಅದ, ನಮ್ಮ ಜಾತಿ ಬೇರೆ ಅದ, ನಮ್ಮ ಹುಡುಗಿ ನೀವು ಬಿಟ್ಟು ಕೇಸಿಂದು ದೂರ ಹೋಗು ಅಂತೇಳಿ ಈಗ ಆಲ್ರೆಡಿ ಹುಡುಗಿಗೆ ಅವ್ರು ಬೆದರಿಕೆ ಹಾಕಿದ್ರು. ಸೊ ಆ ನಿಟ್ಟಿನಲ್ಲಿ ಹುಡುಗಿಗೆ ಸ್ವಲ್ಪ ಡೌಟ್ ಅದ. ಈ ನಾಳೆ ಏನಾದರೂ ನಮಗೆ ತೊಂದರೆ ಮಾಡ್ತಾರೆ ಅನ್ನೋದು ಒಂದು ಸಂಖ್ಯೆ ಕಾಡ್ಲತ್ತದ ಅವರಿಗೆ. ದಯವಿಟ್ಟು ಏನು, ನಾನು ಈಗ ಆಲ್ರೆಡಿ ಈಗ ಹುಡುಗಿ ಜೊತೆಯಲ್ಲಿ ನಾನು ಎಸ್ ಪಿ ಅವ್ರಿಗೆ ಭೇಟಿ ಆಗಿದ್ದೀವಿ. ಎಸ್ ಪಿ ಅವ್ರ ಸರ್ ಕೂಡ ನಾವು ಯಾವುದೇ ಥರದ್ದು ಏನೋ ಆಗದಿರೋ ಥರ ನಾವು ನೋಡ್ಕೊತೀವಿ, ನಾವು ಮಾತಾಡ್ತೀವಿ ಬಿಡಿ ಅಂತೇಳಿ ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಆದರೂ ಕೂಡ ನಾನು ಈ ನಿಟ್ಟಿನಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತೇನು ಈ ಪ್ರೇಮಿಗಳು ಪ್ರೀತಿಸಿ ಮದುವೆ ಆಗಿದ್ದಾರೆ, ದಯವಿಟ್ಟು ಅವ್ರು ಎಲ್ಲೇ ಇರಲಿ, ಹೇಗೆ ಇರಲಿ, ದಯವಿಟ್ಟು ಅವ್ರಿಗೆ ಬದುಕಾಕ್ಬಿಡಿ ಅಂತ ಈ ನಿಟ್ಟಿನಲ್ಲಿ ನಿಮಗೆ ಈ ಮಾಧ್ಯಮದ ಮುಖಾಂತರ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ ತೊಂದರೆ ಕೊಡುವಂಥ ಕೆಲಸ ಯಾರೂ ಮಾಡಬೇಡ್ರಿ. ಸರ್, ನನ್ನ ಹೆಸರು ಎನ್.ಕೆ. ಅರ್ಜುನ್ ಅಂತೇಳಿ, ಅಂಬೇಡ್ಕರ್ ಸೇವಾ ಸಮಿತಿ ಯುವ ಘಟಕ ಅಧ್ಯಕ್ಷ. ಅರ್ಜುನ್ ಒಂದು ಸ್ವಲ್ಪ ಸರ್, ನೀವು ಸಪೋರ್ಟ್ ಯಡ್ರಾಮಿ ಕೋಣಸಿರಸಗಿ ನಮ್ಮದು. ನಾವು ಸುಮಾರು 6 ವರ್ಷದಿಂದ ಪ್ರೀತಿ ಮಾಡ್ತಿದ್ದೀವಿ. ಇಬ್ಬರು ಒಂದೇ ಊರವರು. ಹೀಗಾಗಿ ಒಂದು 6 ವರ್ಷ ಮಾಡಿದ್ದೀವಿ. ಈ ಸದ್ಯ 4 ವರ್ಷದಿಂದ ತಿಳಿದೈತಿ ಅವ್ರಿಗೆ, ಮನೆಯವ್ರಿಗೆ. ಹೀಗಾಗಿ ನನಗೆ ಹೊಡ್ಲಿಕ್ಕೆ ಬೆದರಿಕೆ ಹಾಕಿದ್ರು. ಅವ್ರ ಅಣ್ಣ ತಮ್ಮದಿರು, ಅವ್ರ ಮಾವ, ಅವರು ಒಟ್ಟು ಮಂದಿ ಬೆದರಿಕೆ ಇದ್ದರು. ಬಂದು ಹೊಡಿಬೇಕಂತ ಮಾಡ್ಲಕತ್ತಿದ್ರು. ನಾವು ಆ ಕಡೆ ತಪ್ಪಿಸ್ಕೊಂಡು ಬಂದಿದ್ದೇವೆ. ತಪ್ಪಿಸ್ಕೊಂಡು ಬಂದ ದಿವಸ ನಾವು ಆ ಕಡೆ ಮಾತಂಕರ ಆ ಕಡೆ ಈ ಕಡೆ ಹೋದೆವು. ಮತ್ತು ಹೊಳ್ಳಿ ಬಂದು ನಾವು ಅರ್ಜುನನ ಹತ್ರತ್ತೆ ಬಂದೆವು. ನಾವು ಬಂದು ನಮಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸೋಣ ಅಂತಂದೆವು. ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ರು ಅವರು. ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿ ಅವ್ರ ಮನೆಯಲ್ಲಿ ಉಳ್ಕೊಲಾಗಿ ಬಿಟ್ಟರು ನಮಗೆ ಇಷ್ಟು ದಿನ. ಈ ಸದ್ಯ ನಾವು ಯಾಕಂದ್ರೆ ಬೇರೆ ಕಡೆ ಕಾರಣಕ್ಕೆ ಹೋಗ್ಬೇಕಂತಿದ್ದೇವೆ. ಯಾರು ಬೆದರಿಕೆ ಹಾಕಿದ್ದಾರೆ? ಅವ್ರೇನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಥವಾ ಸಿಕ್ಕಿದ್ದಾರೆ? ಬೆದರಿಕೆ ಸಿಕ್ಕಿದ್ದಾರೆ. ಅವರು ಬೆದರಿಕೆ ಸಿಕ್ಕು ನಮಗೆ ದಬ್ಬಾಳಿಕೆ ಮಾಡ್ಲಾಕತ್ತಿದ್ರು. ನಾವು ಅಲ್ಲಿ ತಪ್ಪಿಸ್ಕೊಂಡು ಬಂದಿದ್ದೇವೆ. ಇವತ್ತಿಗೆ ಎಲ್ಲಿ ಬಂದಿರಿ? CP ಆಫೀಸ್ಗೆ ಬಂದಿದ್ದೆ. ಎಸ್ ಪಿ ಆಫೀಸ್ಗೆ ಬಂದಿದ್ದೆ. ಮತ್ತು ಹಿಂಗೆ ದಬ್ಬಾಳಿಕೆ ಮಾಡಂಗಾರ ಅಂತಿಗೆ ನಾವು ಬಂದಿದ್ದೇವೆ ಇಲ್ಲಿ. ಎಸ್ ಪಿ ಏನಂದ್ರು ಎಲ್ಲ ನೋಡ್ಕೋತೀನಿ ಅಂತಂದ್ರೆ. ಹಾಂ, ಊರೇ ಬಿಟ್ಟಿದ್ದಾರೆ. ಊರಾಗಿದ್ದರೆ ಭಯ ಅದ ನಮ್ಮ ಮೇಲೆ. ಹಾಂ, ಹೊಡಿತೀನಿ ಅಂತಂತಾರೆ. ಹೆಸರು ಪ್ರಭು, ಅವ್ರ ಹೆಸರು ಸಂಗೀತ. ನಾವು ಸುಮಾರು 6 ವರ್ಷಗಳಿಂದ ಇಷ್ಟಪಡುತ್ತಿದ್ದೆ. ಜಾತಿ ಬೇರೆ ಬೇರೆ ಇದ್ದ ಕಾರಣದಿಂದಾಗಿ ನಮ್ಮ ಮನೆಯಲ್ಲಿ ಒಪ್ಪಲಾರದ ಕಾರಣಕ್ಕಾಗಿ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೇವೆ. ನನ್ನ ಗಂಡನ ಮನೆಯವರಿಗೂ ಮತ್ತು ನಮಗೆ ಏನೇ ತೊಂದರೆ ಆದರೂ ನನ್ನ ಮನೆಯವರೇ ಕಾರಣ. ಈಗ ನೀವು ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರಿ? ಮನ್ಯಾಗ ಗೊತ್ತಿತ್ತಾ? ಮುಂಚೆ ಏನಾದ್ರು ಜಗಳ ಆಗಿತ್ತಾ? ಹಾಂ, ಆಗಿತ್ತು ರೀ. 6 ವರ್ಷಗಳಿಂದ ಇಷ್ಟಪಡ್ತೀವಿ. ಗೊತ್ತಾದ್ಮೇಲೆ ಇವ್ರಿಗೆ 2 ಸಲ ಹೊಡಿಲಕ್ಕೆ ಟ್ರೈ ಮಾಡಿದ್ರಿ, ಆದ್ರೆ ಹೊಡೆದಿಲ್ಲ ರೀ. ಇವ್ರು ತಪ್ಪಿಸ್ಕೊಂಡು ಬಂದಾರ. ಮದುವೆ ಆಗಿದ್ದೀರಿ? ಶಾಣಬಸವೇಶ್ವರ ಟೆಂಪಲ್. ರಿಜಿಸ್ಟರ್ ಆಗೈತೆ. ಏನಂತಾರೆ ಮನೆಯವ್ರು? ಯಾರು ನಿಮ್ಮ ಜೊತೆ ಮಾತಾಡಿದ್ರ? ಏನಂದ್ರೆ ಸಮಾಧಾನ ಮಾಡಿದಾರ ಅಥವಾ ಬೆದರಿಕೆ ಹಾಕಿದಾರ? ಏನಂದಿದ್ದಾರೆ? ನಾವು ಮದುವೆ ಆದ್ಮೇಲೆ ಹಚ್ಚಿಲ್ಲ ರೀ ಫೋನ್.
ಮೊದಲೇ ಮುಂಚೆನೇ ಊರಾಗ ಮತ್ತು ಹಿಂಗೆ ಬೆದರಿಕೆ ಆದಂತ ಯಾವ ಅನುಮಾನ ಪಟ್ರಿ? ಹೆಂಗೆ ಯಾವ ರೀತಿ ಅನುಮಾನ? ಮೊದಲೇ ಆಗಿದ್ರೆ ಅಲ್ಲೇ ಊರಾಗ ಇನ್ನೂ ಮದುವೆ ಆಗಿದ್ದಿಲ್ಲ. ಯಾರ್ಯಾರಿಂದ ಅದು? ಯಾರು ಬೆದರಿಕೆ ಹಾಕಿದ್ಯಾರು? ಗಣೇಶ್ ಮತ್ತು ಶಿವ ತಾಂಡಂದ ಯಾರು ಏನಾಗ್ಬೇಕು ನಿಮ್ಗವರು? ಅಣ್ಣ ಇರಬೇಕು. ಆಕಾಶ್ ಮತ್ತು ಶಿವಾನಂದ ಮಾಮ ಅಂತ ಅವರಿಬ್ರು ಇವರು ಏನಂತಾರೆ ಅವರು? ಹೊಡಿತೀನಿ ಅಂತಾರೆ ಸಿಕ್ಕ. ಎದುರ್ಸಲ್ಲ ಏನು ಕಾರಣ? ಜಾತಿ ಬೇರೆ ಬೇರೆ ಆಗುತ್ತೆ ಅದ್ರ ಕಾರಣ. ನಿಮ್ದು ಯಾವುದು ಅವ್ರದ್ದು? ನಮ್ಮ ತಳವಾರ ಅವ್ರದ್ದು SC ಕಾಸ್ಟ್. ಇನ್ನೊಂದು ಮನೆಯಲ್ಲಿ ಯಾವ್ದು ವಿರೋಧ ಮಾಡಿದ್ರ ಆವಾಗ ನೀವು? ಬಿಡುವ ತಂದಿದ್ರಿ ಆದ್ರೆ ಬಿಟ್ಟಿಲ್ರಿ. ನಿಮ್ಮ ಹೆಸರು? ಸಂಗೀತ. ಇವರಿಗೆ ಆಲ್ಮೋಸ್ಟ್ ಈಗ ನಮ್ಮ ಕಡೆನೇ ಇದ್ದಾರೆ. ನಾವು SP ಅವ್ರಿಗೆ ಮಾತಾಡಿಕೆಸಿಂದು ಇವ್ರಿಗೆ ಸೂಕ್ತ ಬಂದೋಬಸ್ತ್ ಕೊಡಿ ಅಂತೇಳಿ ಈಗ SC ಅವ್ರ ಮುಖಾಂತರ ನಾವು ಮಾತಾಡ್ಕೊಂಡಿದ್ವಿ. ಸರ್ SP ಅವ್ರು ಸರ್ ನಮಗೆ ಆಲ್ರೆಡಿ ಸ್ಪಂದಿಸ್ಕೆಸಿಂದು ಏನಾದ್ರು ನಾವು ನೋಡ್ಕೊತೀವಿ ಅಂತ ನಮಗೆ ಭರವಸೆ ಕೊಟ್ಟರು. ಸೊ ಇನ್ನು ಮುಂದೆ ಯಾವುದೇ ಅಹಿತಪರ ಘಟನೆಗಳು ಆಗದೇ ಇರೋ ಥರ ನೋಡ್ಕೊತೀವಿ ಅಂತ ಹೇಳಿದ್ವಿ ಅದು ಆಲ್ರೆಡಿ. ಸೊ ಹಾಗಾಗಿ ನಾವು ಇವಾಗ ಇವರಿಗೆ ಮುಂದೆ ಎಲ್ಲೇ ಇಡಬೇಕು ಅನ್ನೋ ಪ್ಲ್ಯಾನ್ ಅವ್ರ ಮನೆಯವರಿಗೆ ಕೇಳ್ಕೊಂಡು ಮಾತಾಡ್ಕೊಂಡು ಸೇಫಾಗಿಡುವಂಥ ಕೆಲಸ ಮಾಡ್ತೀವಿ. ಟೋಟಲಿ ನಿಮ್ಮ ಹತ್ರ ಬಂದಾರ ಅವ್ರು ಜಿಯೋ ಬೈ? ಹೌದು ಸರ್. ಈಗ ಆ್ಯಕ್ಚುಲಿ ಇವರು ಸುಮಾರು ಒಂದು 5 ರಿಂದ 6 ವರ್ಷ ಪ್ರೀತಿ ಮಾಡತ್ತಿರತ್ರಿ. ಪ್ರೀತಿ ಮಾಡ್ಬೇಕಾದ್ರೆ ನನಗೆ ಬಿಫೋರ್ 3 ತಿಂಗಳ ಹಿಂದೆ ಬಂದು ಅಣ್ಣ ಈ ಥರ ನಾವು ಪ್ರೀತಿ ಮಾಡಕತ್ತೀವಿ, ನಮ್ಮ ಜಾತಿ ಬೇರೆ ಇರೋ ಕಾರಣಕ್ಕಾಗಿ ನಮಗೆ ಒಪ್ಕೊಳ್ಳಲಾಗ್ಯಾರ. ಸೊ ಇದು ಹೆಂಗಾರ ಮಾಡಿ ನಮಗೆ ಮದುವೆ ಮಾಡಿಸ್ರಿ ಅಂದ್ರೊಳಗೆ ಇವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದಾಗ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದಾಗ ಮಾತ್ರ ನಾವು ಕಾನೂನುಬದ್ಧವಾಗಿ ಇವ್ರದ್ದೇನೋ ರಿಜಿಸ್ಟರ್ ಮ್ಯಾರೇಜ್ ಮಾಡೋಕ್ಕಾಗೋದು. ಸೊ ಹಂಗಾಗಿ ಆಮೇಲೆ ಮತ್ತೆ ಇವರಿಗೆ ಮೊನ್ನೆ 1 ವೀಕ್ ಆಯಿತು ಕರೆದ್ಬಿಟ್ಟು ನಾವು ರಿಜಿಸ್ಟರ್ ಆಫೀಸಲ್ಲಿ ಇವ್ರಿಗೆ ಕಾನೂನುಬದ್ಧವಾಗಿ ಮದುವೆ ಮಾಡಿದ್ವಿ. ಈಗ ಮದುವೆ ಮಾಡಿದ ಕಾರಣ ಇವರು ಮನೆಯಲ್ಲಿ ಜಾತಿ ಬೇರೆ ಅನ್ನೋ ಒಂದು ಕಾರಣಕ್ಕಾಗಿ ಇವರು ಯಾರೋ ಹುಡುಗಿ ಕಡೆಯವರು ದೊಡ್ಡಪ್ಪನೋ ಚಿಕ್ಕಪ್ಪನೋ ಅದು ನಮಗೆ ಗೊತ್ತಿಲ್ಲ, ಅವ್ರ ಕಡೆಯಿಂದ ಥ್ರೆಡ್ ಇರ್ಬೋದು ಅನ್ನೋ ಒಂದು ಅನುಮಾನ ಅವ್ರಿಗಿದೆ. ನಮಗೆ ಜೀವ ಬೆದರಿಕೆ ಇದೆ ಅಂತ ಅವ್ರು ಹೇಳಿದಾಗ ನಾವು ಅವರಿಗೆ ಅವ್ರ ಸಮ್ಮುಖದಲ್ಲೇ SP ಸರ್ ಅವ್ರ ಎದುರುಗಡೆ ಕೂತ್ಕೊಂಡು ಸರ್ ಈಗ ಇವರಿಗೆ ಸೂಕ್ತವಾದ ರಕ್ಷಣೆ ಕೊಡಿ ಅಂತ ನಾವು SP ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಅದು ನಾವು ನೋಡ್ತೀವಿ ಅಂತ ಅವ್ರು ಸರ್ ಹೇಳಿದ್ದಾರೆ.